ಆಯ್ತಿರ್ರಿ ಅದು ಕೇಳಿಸ್ಕೊಳ್ಳಿ. ಆಮೇಲೆ ಬರೀ 2006ರಿಂದ 2024 ಜುಲೈ 15 ಅವಧಿಯಲ್ಲಿ ಮೂಡಾ ಸಂಸ್ಥೆಯು ಎಷ್ಟು ಬಡಾವಣೆಗಳನ್ನು ರಚಿಸಿದೆ? ಪ್ರಾಧಿಕಾರವು ರಚಿಸಿದ ಎಲ್ಲ ಬಡಾವಣೆಗಳಲ್ಲಿ ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಂತಹ ಎಷ್ಟು ಪ್ರಮಾಣದ ಜಮೀನನ್ನು ಬಡಾವಣೆ ರಚನೆಗೆ ಬಳಸಿಕೊಂಡಿದೆಯೇ? ಯಾವುದೇ ಭೂ ಸ್ವಾಧೀನ ಪ್ರಕ್ರಿಯೆಗೆ ಒಳಪಡಿಸದೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟಿರುವಂತಹ ಜಮೀನನ್ನು ಬಡಾವಣೆ ರಚನೆಗೆ ಬಳಸಿದ ಪ್ರಕರಣಗಳಲ್ಲಿ ಭೂ ಮಾಲೀಕರಿಗೆ ಪರಿಹಾರವಾಗಿ ನೀಡಿರುವಂಥ ವಿಧಾನಗಳೇನು? ಈ ರೀತಿಯಾಗಿ ನೀಡಿರುವ ಪರಿಹಾರಗಳನ್ನು ಕಾನೂನಾತ್ಮಕವಾಗಿ ನೀಡುತ್ತಾರೆಯೇ? ಭೂ ಸ್ವಾಧೀನ ಪ್ರಕ್ರಿಯೆಗೆ ಬದ್ಧವಾಗಿರದೆ ಬಡಾವಣೆಗಳ ರಚನೆಗಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನು ಕಳೆದುಕೊಂಡವರಿಗೆ ನಿವೇಶನಗಳ ರೂಪದಲ್ಲಿ ಪರಿಹಾರವನ್ನು ನೀಡುವುದು ಕಾನೂನಿನ ದೃಷ್ಟಿಯಲ್ಲಿ ಅನುಮತಿಸಲಾಗಿದೆಯೇ? ಮೂಡಾ ಸಂಸ್ಥೆಗಳಲ್ಲಿ ನಡೆದಿರುವ ಭೂಸ್ವಾಧೀನ ಪ್ರಕ್ರಿಯೆಗಳಲ್ಲಿ ಬಡಾವಣೆಯ ರಚನೆಯಲ್ಲಿ ಬದಲಿ ನಿವೇಶನ ಹಂಚಿಕೆಗಳಲ್ಲಿ 2006ರಿಂದ 24 ಜುಲೈ 15ರವರೆಗೆ ನಡೆದಿರಬಹುದಾದ ಎಲ್ಲ ಅಕ್ರಮಗಳನ್ನು ಗುರುತಿಸಿ ವರದಿ ಕೊಡುವುದು ಮತ್ತು ಸೂಕ್ತ ಸಲಹೆ ನೀಡುವುದು. ಎಲ್ಲ ಅಕ್ರಮ ನಿವೇಶನಗಳನ್ನು, ಪರ್ಯಾಯ ನಿವೇಶನಗಳು, ಅಕ್ರಮ ಪರಿಹಾರದ ನಿವೇಶನ, ಭೂಮಿ ಮಂಜೂರು ಮಾಡಿದ ಫಲಾನುಭವಿಗಳನ್ನು ಗುರುತಿಸಿ ಮತ್ತು ಅಕ್ರಮಗಳನ್ನು ನಿವಾರಿಸಲು ಮತ್ತು ಜಮೀನುಗಳ ಪರಿಹಾರವನ್ನು ಮೂಡಕ್ಕೆ ಮರುಸ್ಥಾಪಿಸಲು ಅಗತ್ಯ ಕ್ರಮಗಳನ್ನು ಸೂಚಿಸುವುದು. ಕಾನೂನುಬಾಹಿರವಾಗಿ ಪರಿಹಾರ ರೂಪದಲ್ಲಿ ನಿವೇಶನ ಅಥವಾ ಜಮೀನು ನೀಡಿದ್ದಲ್ಲಿ ಅದನ್ನು ಗುರುತಿಸಿ ಸೂಕ್ತವಾದ ಕ್ರಮವನ್ನು ಜರುಗಿಸಲು ಸಲಹೆಯನ್ನು ನೀಡುವುದು. ಕಾನೂನಿನಲ್ಲಿ ಸ್ವಾಧೀನಪಡಿಸಿ ಪ್ರಕ್ರಿಯೆಗಳಿಲ್ಲದೆ ಮೂಡಾ ಸಂಸ್ಥೆಯು ವಶಪಡಿಸಿಕೊಂಡ ಜಮೀನುಗಳಿಗೆ ಸಂಬಂಧಿಸಿದಂತೆ ಪರಿಹಾರದ ಬದಲಾಗಿ ನಿವೇಶನಗಳನ್ನು ಮಂಜೂರು ಮಾಡಲು ಮೂಡಾ ಸಂಸ್ಥೆಯು ವಿವಿಧ ನಿರ್ಣಯಗಳು ಕಾನೂನುಬದ್ಧವಾಗಿದೆಯೇ ಮತ್ತು ಬಂಧನಕಾರವಾಗಿದೆಯೇ? ಬೈಂಡಿಂಗ್. ಪ್ರಾಧಿಕಾರ ವತಿಯಿಂದ ಸದರಿ ಅವಧಿಯಲ್ಲಿ ಹಂಚಿಕೆ ಮಾಡಿರುವ CS ನಿವೇಶನಗಳಿಗೆ ಸಂಬಂಧಿಸಿದಂತೆ ನಡೆದಿರುವ ಅಕ್ರಮಗಳ ಬಗ್ಗೆ ವಿಚಾರಣೆಗೊಳಪಡಿಸುವುದು. ಹೀಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೂಡ ಇಶ್ಯೂ ಮಾಡಿದ್ದೀವಿ. ಅವ್ರಿಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೀವಿ. ಅವರು ವಿಚಾರಣೆ ಮಾಡಿ ಕೂಲಂಕಷವಾಗಿ 2006ರಿಂದ ಇವತ್ತಿನವರೆಗೆ ಅಂದರೆ 15ರವರೆಗೆ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗ ಪಾಪ ಇದನ್ನು ಇಶ್ಯೂ ಮಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಲೋಕಸಭಾ ಪಾರ್ಲಿಮೆಂಟ್ನ ಹೊರಗಡೆ ಪ್ರತಿಭಟನೆಯನ್ನು ಮಾಡಿದಾರಂತೆ BJP JDSನ ಸಂಸದರು. ನಾನು ಕೇಳ್ತೀನಿ ಅವರಿಗೆ, ಕರ್ನಾಟಕ ಇಷ್ಟೊಂದು ಅನ್ಯಾಯ ಆಗಿದೆ, ನೀವು ಇಷ್ಟೊಂದು ಜನ ಮಂತ್ರಿಗಳಿದ್ದೀರಿ, MPಗಳಿದ್ದೀರಿ, ಒಂದಿನಾದರೂ ಕೂಡ ಕರ್ನಾಟಕಕ್ಕೆ ಈ ಮೊನ್ನೆ ಬಜೆಟ್ ಮಂಡಿಸಿದಂಥ ಬಜೆಟ್ನಲ್ಲೂ ಕೂಡ ಅನ್ಯಾಯ ಆಗಿದೆ. ಯಾವತ್ತಾರು ರೈಸ್ ಮಾಡಿದಾರ ಅನುದಾನದ ಬಗ್ಗೆ? ಅಥವಾ ಪ್ರತಿಭಟನೆ ಮಾಡಿದಾರ? 5 ವರ್ಷ 25 ಜನ BJP MPಗಳಿದ್ರು, ಆಗ ಮಾಡಲಿಲ್ಲ. ಈಗ ಎಷ್ಟು ಇವರು 17, 2, 19 ಜನ ಇದ್ದಾರೆ. 19 ಇದ್ದಾರೆ. ಇವತ್ತು ಈಗಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡ್ತಾರೆ. ಕರ್ನಾಟಕ ಆಗಿರೋ ಅನ್ಯಾಯದ ಬಗ್ಗೆ ಮಾತಾಡಲ್ಲ. ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಇದು ರಾಜಕೀಯ ಪ್ರೇರಿತವಾದಂಥ, ಶೇಡ್ನಿಂದ ಮಾಡಿರ್ತಕ್ಕಂಥ, ದ್ವೇಷದಿಂದ ಮಾಡಿರ್ತಕ್ಕಂಥ, ಸಿದ್ದರಾಮಯ್ಯನಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋದು, ದಲಿತರಿಗೆ ಅನ್ಯಾಯ ಮಾಡಿದ್ದೀವಿ ಅಂತಕ್ಕಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಕ್ಕಂಥದ್ದು. ಇವರು ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ದಲಿತರ ಬಗ್ಗೆ ಕಾಳಜಿ ಇಲ್ಲ. ಏನಾದರೂ ದಲಿತರ ಬಗ್ಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ, ಕಾಂಗ್ರೆಸ್ ಸರ್ಕಾರ ಮಾತ್ರ. ಈಗ ಏನಾದರೂ ಕೇಳೋದಿದ್ರೆ ಕೇಳಿ. ಒಬ್ಬರು
ಸುರೇಶ್ ಸ್ವಲ್ಪ ಕನ್ಸರ್ನ್ ಮಿನಿಸ್ಟ್ರು ಒಂದು 5 ನಿಮಿಷ ಮಾತಾಡ್ತಾರೆ ಅವರು. ತಾಳಿ ಪ್ಲೀಸ್. ಸುರೇಶ್ ಈಗ ಸುರೇಶ್ ಅರ್ಬನ್ ಡೆವಲಪ್ ಪ್ಲೀಸ್. ನಾನು ಮೊನ್ನೆ ನಮ್ಮ ಸ್ಪೀಕರ್ ಹತ್ರ ನಾನು ಭಾಳ ಗಲಾಟೆ ಮಾಡಿದೆ. ನೀವು ಕೇಳ್ತಾ ಇದ್ರಲ್ಲ ಯಾಕೆ ಹೌಸಲ್ಲಿ ಹೇಳಿಲ್ಲ ಅಂತ. ಅದೇ ನಾನು ಹೇಳ್ತಾ ಇದ್ದೀನಿ ರೀ, ಕೇಳಿಸ್ಕೊಳ್ಳಿ ಸೊಮ್ಮೆ. ನಾನು ಭಾಳ ಗಲಾಟೆ ಮಾಡಿದೆ, ನಮಗೆ ಅವಕಾಶ ಮಾಡಿಕೊಡಿ, ನಾನು ಹೇಳ್ತೀನಿ ಅಂತ. ಆದರೆ ಸ್ಪೀಕರು ರೂಲಲ್ಲಿ ಇದನ್ನ ಅಲೋ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ರು. ನನಗೂ ಸ್ಪೀಕರು ಮಾತಾಡಬಾರ್ದು ಇದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಕೂರಿಸ್ಬಿಟ್ರು. ಇಲ್ಲಾಂದರೆ ನಾನು ಅಲ್ಲೇನೇ ಇವ್ರದ್ದು ಬಂಡವಾಳ ಎಲ್ಲ ಬಿಚ್ಚಿಡ್ತಾ ಇದ್ದೆ. ಈಗ ನೋಡಿ, ವಿರೋಧ ಪಕ್ಷದ ನಾಯಕರುಗಳು ಸ್ವಂತದವರು ಅಥವಾ ಅವ್ರ ರಿಲೇಟಿವ್ಸು, ಅವರ ಫ್ರೆಂಡ್ಸು, ಅವ್ರ ಸ್ನೇಹಿತರುಗಳಿಗೆ ಕೊಟ್ಟಿರುವಂಥದ್ದು ಭಾಳಷ್ಟಿದೆ. ಮಠಗಳಿಗೆ ಅವಕ್ಕೆ ಕೊಟ್ಟಿದ್ದೀನಿ, ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ. ವಿದ್ಯಾಸಂಸ್ಥೆಗಳಿಗೆ ಬದಲಿ ನಿವೇಶನಗಳು ಕೊಟ್ಟಿರೋದು ಇಲ್ಲ, ಪರವಾಗಿಲ್ಲ. ಅದೆಲ್ಲ ಒಳ್ಳೆ ಕೆಲಸಕ್ಕೆ. ರಾಂಗ್ ಅಂತ ಹೇಳ್ತಾ ಇಲ್ಲ ನಾನು ಇದನ್ನು. ಇದು ರಾಂಗ್, ತಪ್ಪು ಕೊಟ್ಟಿರೋದು ಅಂತ ನಾನು ಹೇಳ್ತಾ ಇಲ್ಲ. ಕಾನೂನು ಅಡಿಯಲ್ಲೇ ಕೊಟ್ಟಿರೋದು. ಅದು ಕೊಟ್ಟರೆ ಇದು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇರೋದು. ಅದರಿಂದ ಇನ್ಕಲ್ಲು ಸರ್ವೆ ನಂಬರ್ 337 1 ಎಕರೆ ಮಂಜೇಗೌಡ, ಈರ್ನಗೆರೆ 14/1 ಸರ್ವೆ ನಂಬರ್ 2 ಎಕರೆ 25 ಗುಂಟೆ GT ದೇವೇಗೌಡ, ಮದಗಳ್ಳಿ ಸರ್ವೆ ನಂಬರ್ 17 1 ಎಕರೆ GT ದೇವೇಗೌಡ, ದೇವನೂರು ಸರ್ವೆ ನಂಬರ್ 91 2 ಎಕರೆ 25 ಗುಂಟೆ CN ಮಂಜೇಗೌಡ, ನಾಚನಹಳ್ಳಿ ಸರ್ವೆ ನಂಬರ್ 20-24 1 ಎಕರೆ 26 ಗುಂಟೆ ಶೇಖರ್, ಕೆಸರೆ ಸರ್ವೆ ನಂಬರ್ 450 4.15 ಎಕರೆ ಮಂಜೇಗೌಡ, ಬೆಲವತ್ತ ಸರ್ವೆ ನಂಬರ್ 32 ಎಚ್ ವಿಶ್ವನಾಥ್, ಊಟಗಳ್ಳಿ ಸರ್ವೆ ನಂಬರ್ 40/1 ಗಂಗರಾಜು, ಕುಪ್ಳೂರು ಗಂಗರಾಜು, ಮೈಸೂರು ಸರ್ವೆ ನಂಬರ್ 86 ಮಂಜೇಗೌಡ, ಅದನ್ನು 7 ಎಕರೆ 8 ಗುಂಟೆ. ಮತ್ತು ಅಯ್ಯನಹುಂಡಿ ಸರ್ವೆ ನಂಬರ್ 16 ಶಿವಕುಮಾರ್, ದಟ್ಟಗಳ್ಳಿ ಸರ್ವೆ ನಂಬರ್ 130/3 ಸಾರಾ ಮಹೇಶ್. ಅವರ ಲೆಟ್ರ್ ಮೇಲೆ ಕೊಟ್ಟಿರುವಂಥದ್ದು. ಯಾರಿಗೆ ಕೊಟ್ಟವರು ಈಗ ಮುಂದೆ ನಮ್ಮ ಕಮಿಟಿ ಹಾಕಿದ್ದೀವಲ್ಲ, ಜುಡಿಷಿಯಲ್ ಕಮಿಟಿ, ಆ ಕಮಿಟಿ ಮುಂದೆ ಡಾಕ್ಯುಮೆಂಟ್ ಕೊಡ್ತೀವಿ. ಮತ್ತು ಇನ್ನೊಂದು ಬೋಗಾದಿ ಸರ್ವೆ ನಂಬರ್ 170, ಸರ್ವೆ ನಂಬರ್ 171, ಸರ್ವೆ ನಂಬರ್ 173 2 ಎಕರೆ 11 ಗುಂಟೆ ಸಾರಾ ಮಹೇಶ್. ಅದಾದ ನಂತರ ಮಾನ್ಯ ಗೌರವಾನ್ವಿತ ಕೇಂದ್ರದ ಮಂತ್ರಿಗಳು ಮಾನ್ಯ ಕುಮಾರಸ್ವಾಮಿಯವರು, ಎಲ್ಲಿದು HD ಕುಮಾರಸ್ವಾಮಿ ಅವರಿಗೆ 75/280 ಅಡಿ 21,000 ಅಡಿ. ಮಾನ್ಯ HD ಕುಮಾರಸ್ವಾಮಿ ಅವರಿಗೆ 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದನ್ನೇ ಡೀಟೇಲ್ಸು ಇದ್ರ ಮುಂದೆ ಕೊಟ್ಟಿದ್ವಿ, ತಗೊಂಡವ್ರೆ ಅಂತ ಹೇಳ್ತಾ ಇದ್ದೀನಿ. 21,000 ಅಡಿ ಕೊಟ್ಟಿದ್ದೀವಿ. ಈಗ ಅದರಲ್ಲೂ ಅವರು ಮೊನ್ನೆ ಕಳೆದ ವರ್ಷದಲ್ಲಿ ಕೆಲವು ನನ್ನಷ್ಟು ಜಾಗ ಒತ್ತುವರಿಯಾಗಿದೆ, ಇನ್ನೂ ನನಗೆ ಪರ್ಯಾಯ ನಿವೇಶನ ಕೊಡಿ ಅಂತೇಳಿ ಈಗ ಹೊಸ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದನ್ನು ಮೂಡ ನೋಡ್ತಾ ಇದೆ. ಅದನ್ನು ಪರ್ಯಾಯ ನಿವೇಶನ ಕೊಡಬೇಕಾಗ್ತದೆ, ಅವ್ರಿಗೂ ಕೊಡ್ತೀವಿ, ಅದನ್ನು ಕೊಡ್ತೀವಿ. ಸೊ ಆದ್ದರಿಂದ ಇದು ಕೆಲವಷ್ಟೇ ನಿದರ್ಶನಗಳು, ಇನ್ನೂ ಭಾಳ ಇದ್ದಾವೆ. ಮುಂದಿನ ದಿವಸಗಳಲ್ಲಿ ಡಾಕ್ಯುಮೆಂಟ್ಸ್ ತೆಗಿಯೋಕೆ ಹೇಳಿದವು. ಇಂಥವು 100 ಇದ್ದಾವೆ. ಮುಂದಿನ ಇವರು ಯಾರು ವಿಶ್ವನಾಥ್, ವಿಶ್ವನಾಥ್, ಶೇಖರ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ BJP ಮತ್ತು JDS ಎರಡು ಜಾಯಿಂಟ್ ಅಲ್ವಾ? ಬದಲಿ ನಿವೇಶನ ಹಾಂ, ಅದೇ ಗೊತ್ತಾಗ್ತದೆ. ಅದು ಜುಡಿಷಿಯಲ್ ಕಮಿಷನ್ ಮುಂದೆ ಹೇಳ್ತೀವಿ ಯಾವ್ದು ಅಕ್ರಮ ಏನು ಅಂತ. ಅವರು ಹೇಳ್ಬೇಕಲ್ಲ, ಇಲ್ಲ ಅಲ್ಲಿ ಹೇಳ್ತೀವಿ. ಈಗ ಯಾರ್ಯಾರು ಜಮೀನನ್ನ 50-50 ಅನುಪಾತದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಜುಡಿಷಿಯಲ್ ಕಮಿಷನ್ ಮುಂದೆ ಇದ್ದಾವೆ. ಜುಡಿಷಿಯಲ್ ಕಮಿಷನ್ ವಿಲ್ ಲುಕ್ ಇನ್ ಟು ದೀಸ್
to all these allotments to various persons and survey numbers, and the commission will give the report. ಆಮೇಲೆ ಇಂಗ್ಲೀಷ್ನಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದಾರೆ. ತಾಳ್ರಿ, ತಾಳಪ್ಪ, ಸ್ವಲ್ಪ ಕೂತ್ಕೊಳ್ಳಿ ಪ್ಲೀಸ್. ಇಂಗ್ಲೀಷ್ನಲ್ಲಿ ಒಂದೆರಡು ಸೆಂಟೆನ್ಸ್ ಹೇಳ್ಬಿಡ್ತೀನಿ, ಆಮೇಲೆ ನೀವು ಪ್ರಶ್ನೆ ಕೇಳಿ. ಇಂಗ್ಲೀಷ್ನಲ್ಲಿ ಸರ್ವೆ ನಂಬರ್ 464, 3 acres 13 guntas of Kesare village, Mysore Taluk, is purchased by one Mallikarjuna Swami, who is a brother-in-law of mine. According to BJP and JDS, this land attracts PTCL Act. It is totally false, not based on any document or evidence. This has been purchased by one Ninga Urp Jaura, who is a father of J. Devraju, in action, it becomes a self-acquired property. In 1935, since it is a self-acquired property and Ninga Urp Jaura has been in possession of the property since 1935, this 4 acres, 3 acres 13 guntas of land, 16 guntas of land came to Devraju, who is a third son of Ninga Urp Jaura. He became the absolute owner of the property. He has got every right to sell or alienate his property, and from him Mallikarjuna Swami has purchased this land. Therefore, it is a self-acquired property and it is not a grant by the government. Therefore, it does not attract PTCL Act. That is number one. Number two, this land was acquired by Muda, Mysore, and preliminary notification was issued in the year 1992, and final notification was issued in 1997. In the 96 itself, Jaura made an application before the minister, then Urban Development Minister, Mr. Bachegowda. This Urban Development Minister, Mr. Bachegowda, he in turn, he sought a report from the Urban Development Department. The process has started on the application made by Mr. Jaura. At that time, there was a committee. Devraj. Devraj is a son of Jaura, Ninga bin Jaura.
He has made the application. 7. In 1997, final notification was issued. 3-man committee was constituted at that time to look into the denotified matters, land action matters. Who is eligible for the denotification? That aspect was looked into by this committee. The Subramaniam Committee ACS for was a principal secretary in the Revenue Department. And Govindaraju was there from representing the Urban Development Department. And Tammayya from Law Department. All these 3 persons recommended to the government to denotify survey number 464, extent 3 acres, 16 guntas of land, along with the other numbers. Other 19. Other 19. 19. All over the state. So, in 2004, Devaraju sold this property to Mallikarjun Swamy. In 2004. In 2005, it was Converted. conversion has been taken place, and conversion was made by DC Mysore. In 2010, this Mallikarjun Swamy gifted this property to one Parvati, B.M. Parvati, who is happened to be a sister of Mallikarjun Swamy, and also my wife. At last. In 2010. So, the denotified property was purchased by Mallikarjun Swamy and gifted to Parvati. The Mooda, without intimating Illegally. the owner of the property, they formed sites and Park Road. roads, etc. Illegally. That is without the consent of the owner. The denotified property has been formed sites and distributed by Mooda, for which, after it came to Parvati's notice, she made an application before the Mooda To give back in 2014 full jaga. asking alternative land which has been utilized by Mooda illegally. And also she made an application in the 2021. 2021 is consent for 50-50. Made 2007. Land to land ಇತ್ತು ಅವಾಗ. Muda in its It's a matter of fact, one Sundaramma who lost the land without acquisition proceedings to the Mooda. After she lost, she went to the High Court questioning the act of Mooda and sought
an alternative land. It's a land to land. Honorable High Court of Karnataka directed Mooda to give alternative land in a developed area, Full extent. and entire 2 acres 17 guntas of land which was utilized by Mooda illegally, She has got alternate full. she got entire land, 2 acres 17 guntas of land. That is, it was there in the Mooda. So we have asked not in a particular developed area. ಮೇಡಮ್ ಫುಲ್ ಕೊಡು ಅಂತ ಕೇಳ್ತಾರೆ. We have asked alternative land. ಫುಲ್ ಲ್ಯಾಂಡ್ ಫಸ್ಟ್. Alternative land. See, there was a rule in Mooda that, and a decision was taken in the Mooda also, 50% of the land to be given in lieu of the land illegally utilized by Mooda. Mooda admitted its mistake. And Mooda admitted its mistake. Decided In resolution itself, it was Mooda board remarked. board meeting. In the board meeting, it was said in the resolution that Mooda has committed a mistake. And this land was allotted to Parvati, 14 sites of different dimensions allotted, totally 38,284 square foot. 38,284 square foot. The land utilized by Mooda is 3 acres, 16 guntas. It comes to about 1,48,000 cubic, Square feet. square foot. 1,48,000 square foot. So they have raised this issue. This is done in 2020 when BJP is in government. And during that time, when the sites were allotted, when Rajiv was the chairman, BJP ಇವಾಗ he was a BJP man, and BJP was in rule in the state, The members were BJP, JDS members in the board. and all the parties, BJP, JDS, and Congress, were there in the board. As members. They have passed a resolution. In their discretion, in the resolution, they passed a resolution in which, Accepted the mistake, then allotted it. and by accepting the mistake that they have committed, and this 14 sites have been given in Vijayanagara, 3rd stage and 4th stage, we didn't ask. ಬೇರೆಯವ್ರಿಗೂ Based on this As, and others were also allotted, 1390. 1,328. 28. 1,328 sites were allotted like this, Based on that. ವಿಜಯನಗರ ಇಟ್ಸ್ and based on 50-50 formula. ವಿಜಯನಗರ ಇಟ್ಸ್ In Vijayanagara, 125. in Vijayanagara, 3rd stage and 4th stage. Vijayanagara alone 125. ಟೋಟಲ್. Okay. Any question? ಒಬ್ರು. 1028 sites ಅಂತ ಹೇಳಿದ್ರಲ್ಲ ಸರ್ ಈಗ ನೀವು ಮೂಡಾ ಕೊಟ್ಟಿರೋ 1028 ಸೈಟ್ಸ್ಗೆ ಯುಡಿ ಅಪ್ರೂವಲ್ ಆಗಿದೆ ಸರ್. ಯುಡಿ ಅವರು ಅದನ್ನ ಕನ್ಫರ್ಮ್ ಮಾಡ್ಬೇಕಲ್ಲ ಮೂಡಾ ಮಾಡಿದ್ದನ್ನ. ಯುಡಿ ಲಾಸ್ಟ್ ಅಕ್ಟೋಬರ್ 2020 ಮಾಡಿರೋ ಎಲ್ಲ 1000 ಸೈಟ್ಸ್ ಅಲಾಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಯುಡಿ ಎಲ್ಲಿ? ಮೂಡಾ ಮಾಡಿರೋ ರೆಸಲ್ಯೂಷನ್ ಅನ್ನ ಯುಡಿ ಅಪ್ರೂವಲ್ ಮಾಡಿದೆ ಅಂತ ಅರ್ಬನ್ ಡೆವಲಪ್ಮೆಂಟ್
ಯಾವುದು ಮೂಡಿ ಯಾವುದು ಅಪ್ರೂವ್ ಮಾಡೋದು? ಎಲ್ಲ ಮೂಡ ಮಾಡಿರುವಂಥ ತೀರ್ಮಾನ ಯುಡಿ ಎಲ್ಲ ಮುಂಚೆಯಿಂದನೂ ಅಲ್ಲಿ ಪ್ರಾಕ್ಟೀಸ್ ಇದೆ. ಅದಕ್ಕೇನೆ 2006ರಿಂದ ನಾನು ಹೇಳ್ತೀನಿ ಅದು ಲೀಗಲ್ಲ ಇಲ್ಲೀಗಲ್ಲ ಅಂತ ನೋಡಿ ಅಂತ ಕಮಿಷನ್ ಕಮಿಟಿಗೆ ಮಾಡಿದ್ರು. ಹಾಕಿದ್ದೀವಿ. ಇದು ಪ್ರಾಕ್ಟೀಸ್ ಮಾಡ್ಕೊಂಡು ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಸೈಟ್ ಏನಿದೆ ಸರ್, ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಸೈಟ್ಗೆ ಬದಲಿ ನಿವೇಶನ ಮಂಜೂರಾತಿ ಪತ್ರ ನೀಡಿರುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಆಗಿದೆ. ಎಲ್ಲಿ ಬದಲಿ ನಿವೇಶನ ಆಲ್ರೆಡಿ ಅವ್ರು ರಿಜಿಸ್ಟರ್ ಆಗಿದೆ. ಆಲ್ರೆಡಿ ಕುಮಾರಸ್ವಾಮಿ ಅವರಿಗೆ 75/280 ಸೈಟು ರಿಜಿಸ್ಟರ್ ಆಗಿದೆ, ಸ್ವಾಧೀನ ಪತ್ರ ಕೊಟ್ಟಾಗಿದೆ. ಅವರೇ ಹೇಳಿದ್ದಾರೆ ಅದರಲ್ಲಿ 6,000 7,000 ಅಡಿ ಕಮ್ಮಿ ಬಂದಿದೆ, ಅದಕ್ಕೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಬದಲಿ ನಿವೇಶನ ಮಂಜೂರಾತಿ ಪತ್ರ ನೀಡಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಬಂದಿದೆ ಸರ್. ಇಲ್ಲ, ನನ್ನ ಹತ್ರ ಇದೆ, ಕೊಡ್ತೀನಿ ಡಾಕ್ಯುಮೆಂಟ್. ಕೊಡ್ತಾರೆ ನಿಮಗೆ, ನೋಡ್ಕೊಳ್ಳಿ. ಡೀಟ್ ಕೊಡ್ತೀವಿ, ಡಾಕ್ಯುಮೆಂಟ್ ನೋಡ್ಕೊಳ್ಳಿ ನೀವು. ಅವ್ರಿಗೆ ಆಗಿರೋದು ಕೊಡ್ತೀವಿ. ಆಯ್ತು. ಕೆಸರೆ ಗ್ರಾಮದ ಆಸ್ತಿ ಇಷ್ಟು ಲೀಗಲ್ ಆಗಿದೆಯಲ್ಲ, ಅದನ್ನು ತಾವು ನಮ್ಮ 2013 ಅಸೆಂಬ್ಲಿ ಎಲೆಕ್ಷನ್ ಅಫಿಡೇವಿಟ್ ತಾವು ಡಿಕ್ಲೇರ್ ಮಾಡಿದ್ದೀರಾ? ಎಲೆಕ್ಷನ್ ಅಫಿಡೇವಿಟ್ ಅದಕ್ಕೆ 2013ರಲ್ಲಿ ಕಣ್ತಪ್ಪಿ ಮಾಡೋಕ್ಕಾಗಿಲ್ಲ. ಆದರೆ ಸುಮ್ಮನೆ ಇರಪ್ಪ, ಯಾರು ಹೇಳಿದು ಕೊಡೋರು? ಇಟ್ ಈಸ್ ಅ ಫ್ಯಾಕ್ಟ್. 2013ರಲ್ಲಿ ಅಫಿಡವಿಟ್ನಲ್ಲಿ ಮಾಡಿಲ್ಲ, ಬಟ್ ಸಬ್ಸಿಕ್ವೆಂಟ್ ಆಗಿ ಲೋಕಾಯುಕ್ತದಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದನ್ನೇ ಹೇಳೋದು. ಚರ್ಚೆ ಆಗ್ತಾ ಇದೆಯಾ? ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಹೇಳ್ತೀನಿ. ಕೆ.ವಿ. ರಾಜೇಂದ್ರ ಅವರು ಜಿಲ್ಲಾಧಿಕಾರಿಯಾಗಿದ್ದವರು 50-50 ಅಲೋಕೇಶನ್ ಮತ್ತೆ ಬದಲಿ ನಿವೇಶನವನ್ನ ರದ್ದು ಮಾಡಬೇಕು ಅಂತ ಆದೇಶ. ಅದಕ್ಕೆ ಸರ್ಕಾರ ರದ್ದು ಮಾಡಿ, ಇವ್ರು ಹೋಗಿ ತೀರ್ಮಾನ ತಗೊಂಡಿರೋದು ರದ್ದು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರು. ಇಲ್ಲ, ಅದನ್ನೇ ಅದು ಈಗ ಹೇಳಿದ್ದಾರೆ ಮಿನಿಸ್ಟ್ರು. ನಾನು ಅದನ್ನೆಲ್ಲ ಇದ್ರ ಮುಂದೆ ಕೊಡ್ತೀನಿ ಅವ್ರಿಗೆ. ಅವಕ್ಕೆಲ್ಲ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಸೈಟು ಕೆಲ ಪತ್ರ ಹೆಂಗೆ ತಗೊಂಡಿದ್ದಾರೆ ಅನ್ನೋದೆಲ್ಲ ಕೊಡ್ತಾರೆ. ಕೊಡ್ತೀವಿ, ಡೀಟೇಲ್ಸ್ ಕೊಡ್ತೀವಿ. ಹಾಂ, ಯಾರು? ಸರ್, ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥವರೇ ಕುರ್ಚಿ ಮೇಲೆ ಟವಲ್ ಹಾಕೊಂಡವ್ರೆ, ನಿಮ್ಮ ವಿರುದ್ಧ ಗೂಢ ಏನು ಭಾಳ ಜನ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರೆಲ್ಲ ಟವಲ್ ಹಾಕ್ತಾರೆ, ಹಿಡ್ಕೊಂಡಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋರು ನಮ್ಮ ಪಾರ್ಟಿನಲ್ಲಿ ಭಾಳ ಜನ ಡಿಸರ್ವ್ಡ್ ಪರ್ಸನ್ಸ್ ಇದ್ದಾರೆ, ಅವರೆಲ್ಲರೂ ಟವಲ್ ಹಾಕ್ತಾರೆ. ಕೆಲವರು ಇದು ಹಿಡ್ಕೊಂಡು ಟವಲ್ ಹಾಕೊಂಡು ನಿಂತಿದ್ದಾರೆ. ಈಗ ನೀವು ಆ ಕುಮಾರಸ್ವಾಮಿನೇ ಕೇಳಿ ಯಾರು ಅಂತ. ಸರ್, ಕುಮಾರಸ್ವಾಮಿ ಅವರು ಸರ್ ಅವ್ರಿಗೆ ಪಕ್ಕ ಡಿಸಿಎಂ ಮೇಲೆ ತುಂಬಾ ಪ್ರೀತಿ ಸರ್. ಬಿಡಪ್ಪ ಈ ಕಡೆ ಸರ್. ಯಾವುದು? ಈಗ ರಾಜ್ಯಪಾಲರಿಗೆ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ, ಅವ್ರಿಗೆ ರಿಪೋರ್ಟ್ ಕಳಿಸ್ಕೊಡ್ತೀವಿ. ಎಲ್ಲವೂ ಲೀಗಲ್ ಆಗಿದೆ, ಟೋಟಲಿ ಲೀಗಲ್, ಅಬ್ಸಲ್ಯೂಟ್ಲಿ ಲೀಗಲ್. ಈಗ ನೀವು ಇದು ಬಿಟ್ಬಿಟ್ಟು ಇನ್ಯಾವುದೋ ಬೇರೆ ಕೇಳಿದ್ರಿ ಏನ್ರಿ? ಅದು ಆಮೇಲೆ ಹೇಳ್ತೀನಿ. ನಾನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಉಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ನಾವು ಜುಡಿಷಿಯಲ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ. ಸತ್ಯ ಹೊರಗಡೆ ಬರಲಿ, ಸತ್ಯಾಂಶ ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಮಾಡಿದ್ದೀವಿ. ನೀ ಏನಾದ್ರು ಹೇಳ್ತೀನಿ? ಕಾಂಗ್ರೆಸ್ ಆಫೀಸಲ್ಲಿ ಹೇಳಾಯ್ತು, ನಾನು ಯಾರು ಕ್ವಶನೇ ಕೇಳಿಲ್ಲ ಇವರು. ಹೌದಾ? ನಾನು ಅವರೇನೋ ರ್ಯಾಲಿ ಮಾಡ್ತಾರೆ ಅಂತ ಕೇಳಿದ್ರು, ಅದಕ್ಕೆ ನಾನು 4 ಪಾಯಿಂಟ್ ಹೇಳಿದೆ.
ಏನಾದ್ರು ಇದ್ರೆ ಬೇಕಾದ್ರೆ ಕೇಳಿ ನನ್ನ ಎನಿಥಿಂಗ್ ಆನ್ ದಿಸ್ ಇಶ್ಯೂ ಶಿವಶಂಕರ್ ಅವರ ಫಿಂಗರ್ ಟಿಪ್ಸ್